ನೋಡಿ, ಈ ಕೋಗಿಲು ಲೇಔಟ್ ವಿಚಾರಕ್ಕೆ ಧಿಕ್ಕಾರಿಸ್ತಾನ ಪಾಕಿಸ್ತಾನ ಮೂಗು ತೂರಿಸೋದಕ್ಕೆ ಹೊರಟಿದೆ. ಭಾರತವನ್ನು ಟೀಕಿಸೋದಕ್ಕೆ ಮುಂದಾಗಿದೆ. ಇದಕ್ಕೆ ಭಾರತ ಖಡಕ್ ಉತ್ತರ ಕೊಟ್ಟಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಹೆಚ್ಚು ಮನೆಗಳ ತೆರವು ಈಗ ರಾಜ್ಯವಲ್ಲ, ದೇಶವಲ್ಲ, ವಿದೇಶದಲ್ಲೂ ಸದ್ದು ಮಾಡುತ್ತಿದೆ. ಮುಸ್ಲಿಂ ಕುಟುಂಬಗಳು ವಾಸವಾಗಿದ್ದ ಅಕ್ರಮ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಎಂದು ನೆರೆಯ ಕೇರಳ ಖ್ಯಾತಿ ತೆಗೆದಿತ್ತು. ಈಗ ಕೇರಳ ಬಳಿಕ ಶತ್ರು ರಾಷ್ಟ್ರ ಪಾಕಿಸ್ತಾನ ಕೂಡ ಮೂಗು ತೋರಿಸಿದೆ. ಕರ್ನಾಟಕ ಸರ್ಕಾರ ಅಕ್ರಮ ಮನೆಗಳ ನೆಲಸಮ ಮಾಡಿದ್ದಕ್ಕೆ ಪಾಕಿಸ್ತಾನ ಮೂಗು ತೋರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. ಮುಸ್ಲಿಮರ ಮನೆಗಳು ಧ್ವಂಸವಾಗಿವೆ ಎಂದು ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂದ್ರಾಬಿ ಪೋಸ್ಟ್ ಮಾಡಿದ್ದಾರೆ. ಕೋಗಿಲು ಬಡಾವಣೆಯ ಹೆಸರು ಪ್ರಸ್ತಾಪಿಸದೆ ತಾಹಿರ್ ಆರೋಪ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಈ ಪೋಸ್ಟ್ಗೆ ಭಾರತವು ಖಡಕ್ ತಿರುಗೇಟು ಕೊಟ್ಟಿದೆ. ಕೋಗಿಲು ಬಡಾವಣೆಯನ್ನ ಉದ್ದೇಶಿಸಿಯೇ ಪಾಕ್ ಈ ಪೋಸ್ಟ್ ಮಾಡಿದೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ. ಪಾಕಿಸ್ತಾನ ಅಲ್ಪಸಂಖ್ಯಾತರನ್ನ ಎಷ್ಟು ಘೋರವಾಗಿ ನಡೆಸಿಕೊಳ್ತಿದೆ ಅನ್ನೋದು ಜಗಜ್ಜಾಹೀರು ಎಂದು ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕೌಂಟರ್ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ ತೆರವಿಗೆ ಪಾಕಿಸ್ತಾನ ಖ್ಯಾತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಇತ್ತ ಸಚಿವ ಜಮೀರ್ ಅಹಮದ್ ಕೂಡ ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನೂ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದೇ ಹಿಂದಿರುವಂತ ಶಕ್ತಿ ಯಾವುದು, ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡಬೇಕು ಅನ್ನುವಂಥದ್ದನ್ನು ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ನಿಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಅಂದ್ರೆ ಅದ್ರ ಜೊತೆ ಕಾಂಗ್ರೆಸ್ ಸರ್ಕಾರ ಕೈ ಜೋಡಿಸ್ತೀಯಾ? ಪಾಕಿಸ್ತಾನದ ಜೊತೆ, ಬಾಂಗ್ಲಾದೇಶದ ಜೊತೆ ಅಲ್ಲಿರುವಂತ ಅಕ್ರಮ ವಲಸಿಗರನ್ನ ನಿಮ್ಮ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡ್ಕೊಳ್ಳಕ್ಕೆ ನೀವು ಇಲ್ಲಿ ಸರ್ಕಾರ ನಡೆಸ್ತಿದ್ದೀರಿ. ನಮ್ ಟ್ಯಾಕ್ಸ್ ಹಣದಲ್ಲಿ ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ ಅವ್ರು ಏನ್ ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ವೇ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿರುವ ಪಾಪರ್ ಪಾಕಿಸ್ತಾನ ಕಾಲ್ಕೆರೆದು ಜಗಳಕ್ಕೆ ಬಂದಿದೆ. ಆಪರೇಷನ್ ಸಿಂಧೂರದಲ್ಲಿ ಕೊಟ್ಟ ಶಾಕ್ನಿಂದ ಪಾಕ್ ಹೊರಬಂದಿಲ್ಲ. ಈಗ ಮತ್ತೆ ಜಗಳಕ್ಕೆ ಬಂದ್ರೆ ಬಾಲ ಕಟ್ ಮಾಡೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಕೋಗಿಲು ಲೇಔಟ್ ವಿಚಾರಕ್ಕೆ ಧಿಕ್ಕಾರಿಸ್ತಾನ ಪಾಕಿಸ್ತಾನ ಮೂಗು ತೂರಿಸೋದಕ್ಕೆ ಹೊರಟಿದೆ. ಭಾರತವನ್ನು ಟೀಕಿಸೋದಕ್ಕೆ ಮುಂದಾಗಿದೆ. ಇದಕ್ಕೆ ಭಾರತ ಖಡಕ್ ಉತ್ತರ ಕೊಟ್ಟಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಹೆಚ್ಚು ಮನೆಗಳ ತೆರವು ಈಗ ರಾಜ್ಯವಲ್ಲ, ದೇಶವಲ್ಲ, ವಿದೇಶದಲ್ಲೂ ಸದ್ದು ಮಾಡುತ್ತಿದೆ. ಮುಸ್ಲಿಂ ಕುಟುಂಬಗಳು ವಾಸವಾಗಿದ್ದ ಅಕ್ರಮ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಎಂದು ನೆರೆಯ ಕೇರಳ ಖ್ಯಾತಿ ತೆಗೆದಿತ್ತು. ಈಗ ಕೇರಳ ಬಳಿಕ ಶತ್ರು ರಾಷ್ಟ್ರ ಪಾಕಿಸ್ತಾನ ಕೂಡ ಮೂಗು ತೋರಿಸಿದೆ. ಕರ್ನಾಟಕ ಸರ್ಕಾರ ಅಕ್ರಮ ಮನೆಗಳ ನೆಲಸಮ ಮಾಡಿದ್ದಕ್ಕೆ ಪಾಕಿಸ್ತಾನ ಮೂಗು ತೋರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. ಮುಸ್ಲಿಮರ ಮನೆಗಳು ಧ್ವಂಸವಾಗಿವೆ ಎಂದು ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂದ್ರಾಬಿ ಪೋಸ್ಟ್ ಮಾಡಿದ್ದಾರೆ. ಕೋಗಿಲು ಬಡಾವಣೆಯ ಹೆಸರು ಪ್ರಸ್ತಾಪಿಸದೆ ತಾಹಿರ್ ಆರೋಪ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಈ ಪೋಸ್ಟ್ಗೆ ಭಾರತವು ಖಡಕ್ ತಿರುಗೇಟು ಕೊಟ್ಟಿದೆ. ಕೋಗಿಲು ಬಡಾವಣೆಯನ್ನ ಉದ್ದೇಶಿಸಿಯೇ ಪಾಕ್ ಈ ಪೋಸ್ಟ್ ಮಾಡಿದೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ. ಪಾಕಿಸ್ತಾನ ಅಲ್ಪಸಂಖ್ಯಾತರನ್ನ ಎಷ್ಟು ಘೋರವಾಗಿ ನಡೆಸಿಕೊಳ್ತಿದೆ ಅನ್ನೋದು ಜಗಜ್ಜಾಹೀರು ಎಂದು ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕೌಂಟರ್ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ ತೆರವಿಗೆ ಪಾಕಿಸ್ತಾನ ಖ್ಯಾತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಇತ್ತ ಸಚಿವ ಜಮೀರ್ ಅಹಮದ್ ಕೂಡ ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನೂ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದೇ ಹಿಂದಿರುವಂತ ಶಕ್ತಿ ಯಾವುದು, ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡಬೇಕು ಅನ್ನುವಂಥದ್ದನ್ನು ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ನಿಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಅಂದ್ರೆ ಅದ್ರ ಜೊತೆ ಕಾಂಗ್ರೆಸ್ ಸರ್ಕಾರ ಕೈ ಜೋಡಿಸ್ತೀಯಾ? ಪಾಕಿಸ್ತಾನದ ಜೊತೆ, ಬಾಂಗ್ಲಾದೇಶದ ಜೊತೆ
ಅಲ್ಲಿರುವಂತ ಅಕ್ರಮ ವಲಸಿಗರನ್ನ ನಿಮ್ಮ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡ್ಕೊಳ್ಳಕ್ಕೆ ನೀವು ಇಲ್ಲಿ ಸರ್ಕಾರ ನಡೆಸ್ತಿದ್ದೀರಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ. ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ ಅವ್ರೇನ್ ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ವೇ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿರುವ ಪಾಪರ್ ಪಾಕಿಸ್ತಾನ ಕಾಲ್ ಕೆರೆದು ಜಗಳಕ್ಕೆ ಬಂದಿದೆ. ಆಪರೇಷನ್ ಸಿಂಧೂರದಲ್ಲಿ ಕೊಟ್ಟ ಶಾಕ್ನಿಂದ ಪಾಕ್ ಹೊರಬಂದಿಲ್ಲ. ಈಗ ಮತ್ತೆ ಜಗಳಕ್ಕೆ ಬಂದ್ರೆ ಬಾಲ ಕಟ್ ಮಾಡೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಕೋಗಿಲು ಲೇಔಟ್ ವಿಚಾರಕ್ಕೆ ಧಿಕ್ಕಾರಿಸ್ತಾನ ಪಾಕಿಸ್ತಾನ ಮೂಗು ತೂರಿಸೋದಕ್ಕೆ ಹೊರಟಿದೆ. ಭಾರತವನ್ನು ಟೀಕಿಸೋದಕ್ಕೆ ಮುಂದಾಗಿದೆ. ಇದಕ್ಕೆ ಭಾರತ ಖಡಕ್ ಉತ್ತರ ಕೊಟ್ಟಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಹೆಚ್ಚು ಮನೆಗಳ ತೆರವು ಈಗ ರಾಜ್ಯವಲ್ಲ, ದೇಶವಲ್ಲ, ವಿದೇಶದಲ್ಲೂ ಸದ್ದು ಮಾಡುತ್ತಿದೆ. ಮುಸ್ಲಿಂ ಕುಟುಂಬಗಳು ವಾಸವಾಗಿದ್ದ ಅಕ್ರಮ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಎಂದು ನೆರೆಯ ಕೇರಳ ಖ್ಯಾತೆ ತೆಗೆದಿತ್ತು. ಈಗ ಕೇರಳ ಬಳಿಕ ಶತ್ರು ರಾಷ್ಟ್ರ ಪಾಕಿಸ್ತಾನ ಕೂಡ ಮೂಗು ತೋರಿಸಿದೆ. ಕರ್ನಾಟಕ ಸರ್ಕಾರ ಅಕ್ರಮ ಮನೆಗಳ ನೆಲಸಮ ಮಾಡಿದ್ದಕ್ಕೆ ಪಾಕಿಸ್ತಾನ ಮೂಗು ತೋರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. ಮುಸ್ಲಿಮರ ಮನೆಗಳು ಧ್ವಂಸವಾಗಿವೆ ಎಂದು ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂದ್ರಾಬಿ ಪೋಸ್ಟ್ ಮಾಡಿದ್ದಾರೆ. ಕೋಗಿಲು ಬಡಾವಣೆಯ ಹೆಸರು ಪ್ರಸ್ತಾಪಿಸದೆ ತಾಹಿರ್ ಆರೋಪ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಈ ಪೋಸ್ಟ್ಗೆ ಭಾರತವು ಖಡಕ್ ತಿರುಗೇಟು ಕೊಟ್ಟಿದೆ. ಕೋಗಿಲು ಬಡಾವಣೆಯನ್ನ ಉದ್ದೇಶಿಸಿಯೇ ಪಾಕ್ ಈ ಪೋಸ್ಟ್ ಮಾಡಿದೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ. ಪಾಕಿಸ್ತಾನ ಅಲ್ಪಸಂಖ್ಯಾತರನ್ನ ಎಷ್ಟು ಘೋರವಾಗಿ ನಡೆಸಿಕೊಳ್ತಿದೆ ಅನ್ನೋದು ಜಗಜ್ಜಾಹೀರು ಎಂದು ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕೌಂಟರ್ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ ತೆರವಿಗೆ ಪಾಕಿಸ್ತಾನ ಖ್ಯಾತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಇತ್ತ ಸಚಿವ ಜಮೀರ್ ಅಹಮದ್ ಕೂಡ ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನೂ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದರ ಹಿಂದಿರುವಂತ ಶಕ್ತಿ ಯಾವುದು, ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡಬೇಕು ಅನ್ನುವಂಥದ್ದನ್ನು ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ನಿಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಅಂದ್ರೆ ಅದರ ಜೊತೆ ಕಾಂಗ್ರೆಸ್ ಸರ್ಕಾರ ಕೈ ಜೋಡಿಸ್ತೀಯಾ? ಪಾಕಿಸ್ತಾನದ ಜೊತೆ, ಬಾಂಗ್ಲಾದೇಶದ ಜೊತೆ, ಅಲ್ಲಿರುವಂತ ಅಕ್ರಮ ವಲಸಿಗರನ್ನ ನಿಮ್ಮ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡ್ಕೊಳ್ಳಕ್ಕೆ ನೀವು ಇಲ್ಲಿ ಸರ್ಕಾರ ನಡೆಸ್ತಿದ್ದೀರಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ. ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ